ಕಾಂಗ್ರೆಸ್ ಪಾಳ್ಯದಲ್ಲಿ ಬಂಡಾಯದ ಬೇಗುದಿ ಇನ್ನೂ ಕೂಡ ಹೆಚ್ಚಳ ಆಗ್ತಾನೆ ಇದೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಸಿಡಿದೆದ್ದಿರುವಂತಹ ಎಂ ಕೃಷ್ಣಪ್ಪ ಅವರ ಮನೆಗೆ ಸಾಲು ಸಾಲು ಕಾಂಗ್ರೆಸ್ ಮುಖಂಡರುಗಳು ಭೇಟಿ ಕೊಟ್ಟರು ಕೂಡ ಯಾರ ಮನವೊಲಿಕೆಗೂ ಕೂಡ ಎಂ ಕೃಷ್ಣಪ್ಪ ಬಗ್ತಾ ಇಲ್ಲ ಅನ್ನುವಂಥದ್ದು. ವಿಜಯನಗರದ ನಿವಾಸಕ್ಕೆ ಇವತ್ತು BK ಹರಿಪ್ರಸಾದ್ ಕೂಡ ಭೇಟಿ ಕೊಟ್ಟು ಕೃಷ್ಣಪ್ಪ ಅವ್ರ ಜೊತೆ ಮಾತನಾಡಿದ್ದಾರೆ. ಆದರೆ ಯಾರ ಮನವೊಲಿಕೆಗೂ ಕೂಡ ಸದ್ಯಕ್ಕೆ ಎಂ ಕೃಷ್ಣಪ್ಪ ಬಗ್ತಾ ಇಲ್ಲ. ಬೇರೆ ಏನು ಬೇಕಾಗಿಲ್ಲ, ಜಸ್ಟ್ ನಾನು ಕೇಳಿರೋ ಸಚಿವ ಸ್ಥಾನ ಅದನ್ನು ಕೊಟ್ಟರೆ ಸಾಕು ಅಂತ ಎಂ ಕೃಷ್ಣಪ್ಪ ಹೇಳಿದ್ದಾರೆ ಅಂತ ಹೇಳಲಾಗ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದಂತಹ ಎಂ ಕೃಷ್ಣಪ್ಪ ಹೇಳಿಕೆ ಕೊಟ್ಟಿದ್ದು ಹೀಗೆ ಕೂಡ, ಸಚಿವ ಸ್ಥಾನ ಕೇಳಿದ್ದೇನೆ ಅದನ್ನು ಕೊಟ್ಟರೆ ಸಾಕು ಅಂತ ಹೇಳಿದ್ದಾರೆ. ಯಾರ ಮನವೊಲಿಕೆಗೂ ಬಗ್ತಾ ಇಲ್ಲ ಶಾಸಕ ಎಂ ಕೃಷ್ಣಪ್ಪ. ನಮ್ಮನ್ನ ನಂಬಿಸಿ ನಮಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಸಚಿವ ಸ್ಥಾನದ ಹೊರತಾಗಿ ಬೇರೆ ಏನೂ ಬೇಡ ಅಂತ ಮಂತ್ರಿಗಿರಿಯ ಬಿಗಿಪಟ್ಟು ಹಿಡಿದಿದ್ದಾರೆ. ನಮಗೆ ಅವಕಾಶ ತಪ್ಪಿದೆ, ಅದನ್ನು ಸರಿಪಡಿಸಬೇಕು ಅಷ್ಟೇ, ಒನ್ ಲೈನ್ ಅಜೆಂಡಾ ಅಂತ ಎಂ ಕೃಷ್ಣಪ್ಪ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮುಂದಿನ ಹಾದಿ ನಿಮಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಜೊತೆಗೆ ಸಚಿವ ಸ್ಥಾನ ವಂಚಿತರಾಗಿರ್ತಕ್ಕಂಥ ಎಂ ಕೃಷ್ಣಪ್ಪ ಅವರನ್ನು ಮಾತಾಡ್ಸೋಣ. ಸರ್, ಹರಿಪ್ರಸಾದ್ ಅವರು ಬಂದಿದ್ರು, CM ಬಂದಿದ್ರು, ಸುರ್ಜೇವಾಲಾ ಅವರು ಬಂದಿದ್ರು, ಏನ್ ಭರವಸೆ ಕೊಟ್ಟರು? ನಿಮ್ ಸ್ಟ್ಯಾಂಡ್ ಏನಿದೆ? ಇಲ್ಲ, ಭರವಸೆ ಏನಿಲ್ಲಪ್ಪ. ಅವ್ರು ಬಂದಿದ್ರು, ಈ ತರ ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರು. ಮಿಸ್ಟೇಕ್ ಪ್ರಶ್ನೆ ಇಲ್ಲಪ್ಪ. ಐ ಶುಡ್ ಬಿಕಮ್ ಅಷ್ಟೇ. ಯಾಕೆಂದ್ರೆ ಕ್ಷೇತ್ರದ ಜನತೆ ಎಲ್ಲರ ಆಸೆ ನಿರೀಕ್ಷೆ ಎಲ್ಲರದು ಇತ್ತು. ನಾವು ಬಹಳ ವರ್ಷದಿಂದ ಗೊತ್ತಾಯ್ತೇನಪ್ಪ, ಡಿಸರ್ವಿಂಗ್ 5 ಸರ್ತಿ ಶಾಸಕರಾಗಿ 3 ಸರ್ತಿ ಶಾಸಕರಾಗಿ 2 ಕ್ಷೇತ್ರ ನಾವು ಗೆದ್ಕೊಂಡ್ಬಂದು ಎಲ್ಲ ಬೆಂಗಳೂರಲ್ಲಿ ಗೊತ್ತಾಯ್ತೇನಪ್ಪ. ಅಲ್ಲಿಗೆ ನಾವು ಜನ ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇಟ್ಟಾಗ ನಮ್ಗೆ ಮರ್ಯಾದೆ ಕೊಡದೇ ಇದ್ರೆ ಏನು ಪ್ರಯೋಜನಪ್ಪ? ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೀವು ಮಿನಿಸ್ಟರ್ ಆಗಬೇಕಾಗಿತ್ತು, ಆಗ ಭರವಸೆ ಕೊಟ್ಟಿದ್ರು 2ನೇ ಹಂತದಲ್ಲಿ ಮಾಡ್ತೇನೆ ಅನ್ನೋ. ಇಲ್ಲ, ಅವರು ಯಾರ ಭರವಸೆನೂ ಇಲ್ಲ, ಗೊತ್ತಾಯ್ತೇನಪ್ಪ. ಆವಾಗ ನಾವು ನಮ್ಮ ಸರ್ಕಾರ ಬಂದಿದೆಯಲ್ಲ ಅಂತ ಸುಮ್ಮನಾಗಿದೆ ಅಷ್ಟೇ. ಅವಾಗಲೂ ನಮ್ಗೆ ಮೋಸ ಆಗಿದೆ, ಮೋಸ ಮಾಡಿದ್ದಾರೆ, ಗೊತ್ತಾಯ್ತೇನಪ್ಪ. ಆದ್ರೂ ನಮ್ಮ ಸರ್ಕಾರ ಬಂತಲ್ಲ, ಯಾರು ನಡ್ಕೊಂಡು ಹೋಗ್ಲಿ ಅಂತ ಸುಮ್ಮನೆ ಇದ್ದ. ತಿರ್ಗಾ ಇದೇ ಕೆಲಸ ಮಾಡಿದ್ರೆ ಬೇಗ ಪದೇ ಆದಾಗ ಅವಮಾನ ಆಗ್ತದಲ್ಲಪ್ಪ. ತಪ್ಪು ಎಲ್ಲಿ ಆಯ್ತು ಅಂತ ಸರ್ ಯಾರು ಅವ್ರನ್ನ ಕೇಳ್ಬೇಕಪ್ಪ ನೀವು? ತಪ್ಪು ಎಲ್ಲಿ ಆಯ್ತು ಅಂತ ಅವ್ರು ಹೇಳ್ತಾರೆ, ಮಿಸ್ಟೇಕ್ ಆಗಿದೆ ಅದು ಅಂತ. ಮಿಸ್ಟೇಕ್ ಆಗಿದ್ರೆ ಸರಿ ಮಾಡುವಂತ ಜವಾಬ್ದಾರಿ ಅವ್ರದ್ದು. ಸಚಿವ ಸ್ಥಾನ ಫುಲ್ ಆಗಿದೆ, ಯಾವ ತರ ಸರಿಪಡಿಸ್ತಾರೆ ಅಂತ ಅದೇನು ಅವ್ರಿಗೆ ಸೇರಿದ್ದು ಮಾಡ್ಲೇಬೇಕಷ್ಟೇ. ಇಲ್ಲದೆ ಇದ್ರೆ ತಮ್ಮ ನಿರ್ಧಾರಗಳೇನಿರ್ತವೆ ಅಂತ ಇದು ಗೊತ್ತಲ್ಲಪ್ಪ. ಗೊತ್ತಲ್ಲ, ನಮ್ಮ ಆಗ್ಬೇಕಷ್ಟೇ, ಮಿಕ್ಕಿದ ಆಮೇಲೆ ಒನ್ ಲೈನ್ ಅಜೆಂಡಾ ಆಗ್ಲೇಬೇಕು. ಇದಿಷ್ಟು ಎಂ ಕೃಷ್ಣಪ್ಪ ಅವರ ಮಾತು. ಸಚಿವ ಸ್ಥಾನ ಹೊರತಾಗಿ ನಮ್ದು ಯಾವುದೇ ಬೇಡಿಕೆಗಳಿಲ್ಲ, ಅದಾಗ್ಲೇಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಿಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.